ಆ್ಯಂಡ್ ಫಿಲ್ಲಿಂಗ್ ನೀಟಾಗಿ ಮಾಡಬೇಕು. ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಯಾಕೆ ನಿಮ್ಮ ಐಬ್ರೋಸ್ ಚೆನ್ನಾಗಿ ಕಾಣಿಸಲ್ಲ. ಒಂದು ಮೇಕಪ್ ಮಾಡ್ತಾ ಇದ್ದೀವಿ, ಅವಾಗ ಸ್ವಲ್ಪ ಐಬ್ರೋಸು ತುಂಬ ಎನನ್ಸಾಗಿ ಕಾಣಿಸ್ಬೇಕಂದ್ರೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ತನುಪ್ರಿಯಾ ಆಚಾರ್ ಯೂಟ್ಯೂಬ್ ಚಾನಲ್. ಹಾಗೆ ನೀವಿನ್ನು ನನ್ನ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ ವಿಡಿಯೋಸ್ನ ಮಾಡಬೇಕು ಅಂತ. ಹಾಗೆ ಅಲ್ಲಿ ಬೆಲ್ ಐಕಾನ್ ಕಾಣಿಸ್ತಾ ಇರುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ತುಂಬ 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 ಜನ ನಾನು ಹೋಗಿದ್ದ ಕಡೆ, ನಾನೇನಾದರೂ ಕೆಲಸ ಮಾಡೋ ಕಡೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ತುಂಬ ಜನ ನನಗೆ ಇದನ್ನು ಕೇಳಿದ್ದಾರೆ, ನಿಮ್ಮ ಐಬ್ರೋಸ್ ತುಂಬ ಚೆನ್ನಾಗಿದೆ, ನಿಮ್ಮ ಐಬ್ರೋಸ್ ಲೈಕ್ ಏನಾದರೂ ಮೈಕ್ರೋ ಬ್ಲೇಡಿಂಗ್ ಮಾಡಿಸಿದ್ದೀರಾ ಅಥವಾ ಐಬ್ರೋಸ್ ಟಿಂಟ್ ಮಾಡಿಸಿದ್ದೀರಾ ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ನನ್ನ ಐಬ್ರೋಸ್ ಆ್ಯಕ್ಚುಲಿ ಒರಿಜಿನಲ್ ಶೇಪ್ ಇದು. ನೀವು ಅಬ್ಸರ್ವ್ ಮಾಡಿ, ಇದರಲ್ಲಿ ನಾನು ಯಾವುದೇ ಥರ ಐಬ್ರೋ ಟಿಂಟ್ ಅಥವಾ ಏನು ಮೈಕ್ರೋ ಬ್ಲೇಡಿಂಗ್ ಇದೇನು ಮಾಡಿಸಿಲ್ಲ. ತುಂಬ ಜನ ಇದನ್ನ ಕ್ವಶನ್ ಕೇಳ್ತಾರೆ. ಸೊ ಈ ಒಂದು ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ನಾನಿನ್ನು ಐಬ್ರೋಸ್ನ ಫಿಲ್ ಮಾಡಿಲ್ಲ. ಆ್ಯಕ್ಚುಲಿ ಈ ಐಬ್ರೋಸ್ನ ಫಿಲ್ ಮಾಡಿದ್ರೇ ನಮ್ಮ ಫೇಸಲ್ಲಿ ಹುಡುಗಿರ್ಗೆ ಎಕ್ಸ್ಪೆಷಲಿ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಒಂದು ಐ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು ಅಥವಾ ಲಿಪ್ ಆಗಿರ್ಬೋದು, ಒಂದು ಹುಡುಗಿಗೆ ಅಟ್ರಾಕ್ಟಿವ್ ಈ 3 ಭಾಗ ಅಂತಲೇ ಹೇಳ್ಬೋದು ಫೇಸಲ್ಲಿ. ಸೊ ಈಗ ಐಬ್ರೋಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ಸ್ ಇದೆ. ಸೊ ಐಬ್ರೋಸ್ನ ಯಾವ ಥರ, ನಮ್ಮ ಐಬ್ರೋಸ್ ಚೆನ್ನಾಗಿಲ್ಲ ಇದೇ ಕ್ವಶನಲ್ಲಿ ತುಂಬ ಜನ ಇರ್ತೀರಾ. ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಐಬ್ರೋಸ್ನ ಯಾವ ಥರ ಎನ್ಹಾನ್ಸ್ ಮಾಡೋದು ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಯಾವ ಥರ ಕಾಣಿಸ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಡೆಫಿನೆಟ್ಟಾಗಿ ಎಲ್ಲ ಹುಡುಗಿರಿಗೂ ಇದು ಯೂಸ್ ಆಗೇ ಆಗುತ್ತೆ. ಮಸ್ಟ್ ವಾಚ್ ಇದನ್ನು ಟಿಲ್ ಎಂಡ್ ತನಕ ವಾಚ್ ಮಾಡಿ. ಈಗ ನನ್ನ ಐಬ್ರೋಸ್ ಈ ಥರ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರಿ. ಇಲ್ಲ ಎಕ್ಸ್ಟ್ರಾಸ್ ಎಲ್ಲ ಇದೆ, ಬಟ್ ನಾನು ಸಲ ಐಬ್ರೋಸ್ ಮಾಡಿಸ್ಬೇಕಾದ್ರೂ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳ್ತೀನಿ, ಐಬ್ರೋಸ್ ತಿಕ್ಕಾಗಿರಲಿ, ಜಾಸ್ತಿ ನನಗೆ ತಿನ್ಬೇಡ. ಯಾಕಂದರೆ ಫೇಸಲ್ಲಿ ಐಬ್ರೋಸ್ ಸ್ವಲ್ಪ ದಪ್ಪ, ಅಂದರೆ ತೀರ ದಪ್ಪ ಅಲ್ಲ, ಒಂದು ಮೀಡಿಯಮ್ ಶೇಪ್ ಇದ್ದಷ್ಟು ಐಬ್ರೋಸು ಫೇಸಿಗೆ ಒಂದು ಎಕ್ಸ್ಟ್ರಾ ಲುಕ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಐಬ್ರೋನ ಯಾವ ಥರ ಫಿಲ್ ಮಾಡ್ಬೋದು ಅಂದರೆ ಪೌಡರು, ಹಾಗೆ ಜೆಲ್ ಮತ್ತು ಪೆನ್ಸಿಲ್, ಇವು 3ರಲ್ಲೂ ಕೂಡ ನೀವು ಫಿಲ್ ಮಾಡ್ಕೋಬೋದು. ಸೊ ನಾನು ನನ್ನ ಡೈಲಿ ಯಾವ ಥರ ಒಂದು ಮೇಕಪ್ಪಲ್ಲಿ ಐಬ್ರೋಸ್ನ ಫಿಲ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಫ್ರೆಂಡ್ಸ್, ನಾನು ನಿಮಗೆ ಹೇಳಿದೆ ಐಬ್ರೋಸ್ನ 3 ಟೈಪಲ್ಲಿ ನೀವು ಫಿಲ್ ಮಾಡ್ಕೋಬೋದು: ಪೆನ್ಸಿಲ್ಲು, ಪೌಡರು ಹಾಗೆ ಜೆಲ್. ಸೊ ಈ 3ರಲ್ಲೂ ನೀವು ಫಿಲ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಪೆನ್ಸಿಲನ್ನು ಯೂಸ್ ಮಾಡ್ತಿದ್ದೆ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ನೀವು ಯಾವಾಗ್ಲೂ ಯೂಸ್ ಮಾಡಬೇಕಾದ್ರೆ ಇದ್ರ ಟಿಪ್ಪು ನೋಡಿ ಇಷ್ಟು ಶಾರ್ಪಲ್ಲಿ ಇರಬೇಕು, ಅಂದರೆ ಶಾರ್ಪ್ ಆಗಿರಬೇಕು ಟಿಪ್ಪು, ಅಂದರೆ ಅದು ಮೊಂಡ ಆಗಿರಬಾರ್ದು, ತುಂಬ ಶಾರ್ಪ್ ಇರಬೇಕು. ಸೊ ನಿಮಗೆ ನಾನಿಲ್ಲಿ ಹಾಕೋದು ಅಷ್ಟು ಡಿಟೇಲಾಗಿ ಕಾಣಿಸ್ಲಿಲ್ಲ ಅಂದರೆ ಹತ್ತಿರದಲ್ಲಿ ಬಂದು ನಾನು ಅಪ್ಲೈ ಮಾಡ್ತೀನಿ. ಸೊ ಇವಾಗ ನಾನಿಲ್ಲಿ ಅಪ್ಲೈ ಮಾಡ್ತೀನಿ ಈ ಪೋರ್ಷನಲ್ಲಿ, ಯಾಕಂದರೆ ನನ್ನ ಮಿರರ್ ಈ ಕಡೆನೇ ಇರೋದು. ಸೊ ಹಂಗಾಗಿ ನಾನು ಈ ಕಡೆ ಮಾಡ್ತೀನಿ. ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ ನೋಡಿ. ನಾವು ಫಸ್ಟು ಫಿಲ್ ಮಾಡಬೇಕಾದ್ರೆ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನನ್ನು ಯಾವತ್ತೂ ತುಂಬ ಹೈಲೈಟಾಗಿ ಫಿಲ್ ಮಾಡೋಕ್ಕೆ ಹೋಗಬಾರ್ದು. ಈ ಒಂದು ಪೋರ್ಷನ್ ಆರ್ಚ್ ಅಂತ ಕರಿತೀವಿ, ಇದು ನಿಮಗೆಲ್ಲ ಗೊತ್ತಿರುತ್ತೆ, ಟಿಲ್ ಎಂಡ್. ಸೊ ನೀವು ಇವಾಗ ಫಸ್ಟ್ ಡ್ರಾ ಮಾಡಬೇಕು. ನನ್ನ ಐಬ್ರೋಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂದರೆ ಎಕ್ಸ್ಟ್ರಾಸ್ ಎಲ್ಲ ಇದೆ, ಬಟ್ ನಾನು ಫಿಲ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಎನ್ಹಾನ್ಸ್ ಲುಕ್ ಕಾಣುತ್ತೆ. ಸೊ ನಾನೇನು ಮಾಡ್ತೀನಿ, ಜಸ್ಟ್ ಈ ಥರ ಐಬ್ರೋ ಪೆನ್ಸಿಲನ್ನು ಇಟ್ಕೋತೀನಿ, ಜಸ್ಟ್ ಈ ಥರ ಬರಿತೀನಿ. ಸೊ ಇಲ್ಲಿ ಡ್ರಾ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಜಸ್ಟ್ ಹಿಂಗೆ ಬರ್ಕೋತೀನಿ. ಅದಾದಮೇಲೆ ಈ ಆರ್ಚ್ ಶೇಪಿಂದ ಈ ಪೊಸಿಷನಲ್ಲಿ ಐಬ್ರೋನ ಫಿಲ್ ಮಾಡ್ತೀನಿ. ಗೊತ್ತಾಗ್ತಿದೆ ಅಲ್ವಾ? ಸೊ ನೋಡಿ, ನಿಮಗೆ ಗೊತ್ತಾಗ್ತಿದೆ. ಸ್ವಲ್ಪ ತುಂಬ ಅಂದರೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಇದಕ್ಕಿಂತ. ಆಮೇಲೆ ಸ್ವಲ್ಪ ಲಾರ್ಜಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಸ್ವಲ್ಪ ಕಟ್ಟಾದಂಗೆ ಕಾಣಿಸ್ತಾ ಇದೆ, ಇಲ್ಲಿ ತನಕ ಎಂಡ್ ಆದಂಗೆ ಸ್ವಲ್ಪ ಇದು ಕಾಣಿಸ್ತಾ ಇದೆ. ಸೊ ಅದಾದ ತಕ್ಷಣ ಏನು ಮಾಡಬೇಕು, ಇದರಲ್ಲಿ ಈ ಪೋರ್ಷನಲ್ಲಿ ಮಾತ್ರ ನೀವು ಫಿಲ್ ಮಾಡ್ಕೋಬೇಕು. ಆಯಿತು. ಸೊ ನಾನೇನು ಮಾಡಿದೆ, ಫಸ್ಟ್ ಇಲ್ಲಿ ಬರೆದೆ, ಅದಾದಮೇಲೆ ಇಲ್ಲಿ ಬರೆದೆ. ಸೊ ಅದಾದಮೇಲೆ ಇಲ್ಲಿ ಶೇಪ್ ಕೊಟ್ಟಿದ್ದೀನಿ. ಸೊ ಇಷ್ಟೇ. ಅದಾದಮೇಲೆ ಒಂದು ಫಿಂಗರನ್ನು ತಗೊಂಡು
ಜಸ್ಟ್ ಈ ಥರ ಸ್ಮರ್ಜ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಇವಾಗ ಸ್ವಲ್ಪ ಇಲ್ಲಿ ಲೈಟ್ ಇದೆ, ಇಲ್ಲಿ ಬರ್ತಾ ಬರ್ತಾ ಡಾರ್ಕ್ ಕಾಣಿಸ್ತಿದೆ. ಅಬ್ಸರ್ವ್ ಆಯ್ತಾ? ಮತ್ತೆ ಅದಾದಮೇಲೆ ಸ್ವಲ್ಪ ನಾನೇನು ಮಾಡ್ತೀನಿ, ಈ ಥರ ಬರೀತೀನಿ. ಸೊ ಇದಾದಮೇಲೆ ಹಿಂಗೆ ಮತ್ತೆ ಈ ಕಡೆದೂ ಬರಿತೀನಿ. ಕಾಣಿಸ್ತಾ ಇದೆಯಾ? ಸೊ ಇವಾಗ ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ. ಇದನ್ನ ಯಾಕೆ ನಾನು ಡಾರ್ಕ್ ಆಗಿ ಬರ್ದಿದ್ದೀನಿ, ಫಸ್ಟೇ ಡಾರ್ಕ್ ಆಗಿ ಬರ್ದಿದ್ದೀನಿ, ನಿಮಗೆ ಗೊತ್ತಾಗ್ತಿದೆ. ಸೊ ನಾನು ವಿಡಿಯೋಸಲ್ಲಿ ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಈ ವಿಡಿಯೋನ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಸೊ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನೋಡಿ, ಇದು ತುಂಬ ಡಾರ್ಕಾಗಿ ಕಾಣಿಸ್ತಾ ಇದೆ, ಇದು ತುಂಬ ನ್ಯಾಚುರಲ್ ಲುಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ನಾವಿಲ್ಲಿ ಏನು ಎಡ್ವರ್ಟ್ ಮಾಡಿದ್ದೀವಿ ಅಂದರೆ, ಪ್ರತಿಯೊಬ್ಬರು ನಾವು ಬರಿಬೇಕಾದ್ರೆ ಇದೇ ಥರ ಬರೆಯೋದು. ಇದು ಯಾವ ಥರ ಮಾಡಿದ್ದೀನಿ ಅಂದರೆ, ಇಲ್ಲಿ ಜಸ್ಟ್ ಒಂದು ಲೈನ್ ಬರೆದಿದ್ದೀನಿ, ಇಲ್ಲಿ ಒಂದು ಲೈನ್ ಬರೆದಿದ್ದೀನಿ, ಇಲ್ಲಿ ಒಂದು ಲೈನ್ ಬರೆದಿದ್ದೀನಿ, ಫುಲ್ಲು ಲೈಟಾಗಿ ಫಿಲ್ ಮಾಡಿದ್ದೀವಿ. ತುಂಬ ಏನಾದರೂ ಫಂಕ್ಷನ್ ಇದೆ ಅಥವಾ ತುಂಬ ಏನಾದರೂ ಒಂದು ಮೇಕಪ್ ಮಾಡ್ತಾ ಇದ್ದೀವಿ, ಅವಾಗ ಸ್ವಲ್ಪ ಐಬ್ರೋಸು ತುಂಬ ಎನನ್ಸಾಗಿ ಕಾಣಿಸ್ಬೇಕಂದ್ರೆ ಈ ಥರ ಮಾಡಿ. ಇಲ್ಲ ಡೈಲಿ ನಾನು ನ್ಯಾಚುರಲಾಗಿ ಕಾಣಿಸ್ಬೇಕು, ನನಗೆ ಐಬ್ರೋಸಲ್ಲಿ ಏನೂ ಬೇಡ, ಜಸ್ಟ್ ನನಗೊಂದು ಶೇಪ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಮೇಯ್ನಾಗಿ ಈ ಒಂದು ಐಬ್ರೋಸ್ ಮಾಡಿಸ್ಬೇಕಾದ್ರೆ ಎಲ್ಲರಿಗೂ ಈ ಟೂಲ್ ನೋಡಿರ್ತೀರ ಅನಿಸುತ್ತೆ. ಇದನ್ನ ಏನಪ್ಪ ಅಂದರೆ, ನಾವು ಐಬ್ರೋ ಏರ್ ಇರುತ್ತಲ್ಲ ಅದನ್ನ ಲೆವೆಲಪ್ ಮಾಡೋಕ್ಕೆ ಈ ಒಂದು ಟೂಲನ್ನು ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಸ್ಟಾರ್ಟಿಂಗು ಇದನ್ನು ಮಾಡೋರು ಮಾಡ್ತಾರೆ, ಬಟ್ ಆ್ಯಕ್ಚುಲಿ ಲಾಸ್ಟಿಂಗ್ ಮಾಡಿದರೆ ನಿಮ್ಮ ಹೇರ್ ನೀಟಾಗಿ ಸೆಟಲ್ಡ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಈ ಐಬ್ರೋಸ್ಗೂ ನಿಮಿಷ, ಈ ಐಬ್ರೋಗೂ ಈ ಐಬ್ರೋಸ್ಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ. ಇದು ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಿದೆ ಅಂದರೆ, ನಾನೇನು ಬರ್ದಲ್ಲ, ನನ್ನ ಐಬ್ರೋಸ್ ಇದೇ ಥರ ಇದೆ ಅನ್ನೋ ಥರ ಕಾಣಿಸ್ತಿದೆ. ಈ ಐಬ್ರೋಸ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಸೊ ಇದು ಸ್ವಲ್ಪ ಲೈಟಾಗಿ ಹಚ್ಚಿದ್ದೀನಿ, ಇದು ಸ್ವಲ್ಪ ಡಾರ್ಕಾಗಿ ಹಚ್ಚಿದ್ದೀನಿ. ಸೊ ಇದಾದ್ಮೇಲೆ ನಾನು ಡೈಲಿ ಯಾವ ಥರ ಫಿಲ್ ಮಾಡ್ತೀನಿ ಅಂದರೆ, ಎಕ್ಸಾಕ್ಟ್ಲಿಯಾಗಿ ಇದೇ ಥರ ನಾನು ಫಿಲ್ ಮಾಡ್ತೀನಿ. ಆ್ಯಂಡ್ ಏನಾದರೂ ಫಂಕ್ಷನ್ ಏನಾದರೂ ಇದ್ದಾಗ ಅಥವಾ ನಾನು ಜಾಸ್ತಿ ಏನೂ ಮೇಕಪ್ ಮಾಡಲ್ಲ, ಫಂಕ್ಷನಲ್ಲಿ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಫೇಸ್ ಅಂತ ಹೇಳಿದಾಗ ಸ್ವಲ್ಪ ಈ ಥರ ಮಾಡ್ತೀನಿ. ಸೊ ಇವಾಗ ನಾನು ಎಕ್ಸ್ಟ್ರಾಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಹತ್ತಿರ ನೋಡಿದ್ರೆ ಮಾತ್ರ ನಿಮಗೆ ಎಕ್ಸ್ಟ್ರಾಸ್ ಎಲ್ಲ ಕಾಣಿಸ್ತದೆ, ಬಟ್ ದೂರದಿಂದ ಐಬ್ರೋಸ್ ಈ ಥರ ಕಾಣಿಸ್ತಿದೆ ನೋಡಿ. ನಾನು ಹೇಳಿದೆ, ನಾನು ಮೇಕಪ್ ಏನಾದರೂ ಮಾಡಿದಾಗ ಹೆಣನ್ಸಾಗಿ ಕಾಣಿಸ್ಬೇಕು ಅಂದರೆ ಇದೇ ಥರ ಮಾಡ್ಕೋಬೇಕು. ದೂರಕ್ಕೆ ನೋಡಿ ಈ ಥರ ಕಾಣಿಸುತ್ತೆ, ಹತ್ತಿರದಿಂದ ನೋಡಿದ್ರೆ ಈ ಥರ ನ್ಯಾಚುರಲಾಗಿ ಕಾಣಿಸುತ್ತೆ. ಸೊ ಇವಾಗ ನಾನು ಡೈಲಿ ಈ ಥರನೇ ಮಾಡೋದು. ಸೊ ಈಗ ಸ್ವಲ್ಪ ಡಾರ್ಕ್ ಇದೆ ಅಲ್ವಾ, ಇದನ್ನು ಡಾರ್ಕ್ ಮಾಡ್ತೀನಿ. ಫೇಸ್ ನಿಮಗೆ ಯಾವ ಥರ ಚೇಂಜ್ ಆಗೋರ ಕಾಣಿಸುತ್ತೆ ನೋಡೋಣ. ಜಾಸ್ತಿ ಏನು ನಾನು ಬರೀತಾ ಇಲ್ಲ, ಲೈಟಾಗಿ ಬರೀತಾ ಇದ್ದೀನಿ ನೋಡಿ. ಇಲ್ಲಿ ಜಸ್ಟ್ ಹಿಂಗೆ ಟಚ್ ಮಾಡ್ತಿದ್ದೀನಿ, ಬಟ್ ಇಲ್ಲೆಲ್ಲ ಫಿಲ್ ಮಾಡ್ಕೋತಿದ್ದೀನಿ, ಸ್ವಲ್ಪ ಲೆಂತ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಆಯಿತು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ಜನಕ್ಕೆ ಈ ಒಂದು ಕ್ವಶನ್ಸು, ನಿಮ್ಮ ಐಬ್ರೋಸ್ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ನನ್ನ ಐಬ್ರೋಸ್ ಚೆನ್ನಾಗಿಲ್ಲ, ಬಟ್ ಇರೋದ್ರಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ನಾನು ಐಬ್ರೋಸ್ ಯಾವಾಗಲೂ ಸ್ವಲ್ಪ ತಿಕ್ಕಾಗಿ ಮಾಡಿಸ್ತೀನಿ ಆ್ಯಂಡ್ ಫಿಲ್ಲಿಂಗ್ ನೀಟಾಗಿ ಮಾಡಬೇಕು. ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಯಾಕೆ ನಿಮ್ಮ ಐಬ್ರೋಸ್ ಚೆನ್ನಾಗಿ ಕಾಣಿಸಲ್ಲ? ಪ್ರತಿಯೊಬ್ರದ್ದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇನ್ನೂ ಒಂದು ವಿಡಿಯೋದಲ್ಲಿ ಹೇಳಬೇಕು ಏನು ಇನ್ಫಾರ್ಮೇಷನ್ ಅಂತಂದರೆ, ತುಂಬ ಜನಕ್ಕೆ ಗೊತ್ತಿದೆ ನಾನು ಇವಾಗ ಮೇಕಪ್ ಆರ್ಟಿಸ್ಟ್ ಅಂತ, ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಾರೆ ಒಂದಷ್ಟು ಟಿಪ್ಸು ಹಾಗೆ ಮೇಕಪ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ನಮಗೆ ಅಂತ, ಇದರಿಂದ ಯೂಸ್ ಆಗುತ್ತೆ ಮೇಡಮ್, ನೀವು ಹೇಳ್ಬೇಕಲ್ವಾ ಅಂತ. ಸೊ ಡೆಫಿನೆಟ್ಲಿ ಆಗಿ ನಾನು ನೆಕ್ಸ್ಟ್ ವಿಡಿಯೋದಿಂದ ಈ ಒಂದು ಮೇಕಪ್ ಬಗ್ಗೆನೇ ಹೇಳಕ್ಕೆ ಹೊರಟಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಇದ್ರ ಬಗ್ಗೆ ವೀಡಿಯೋಸ್ ಬೇಕು ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲೂ ಕೂಡ ಮಾಡಬೇಕಾಗಿರೋ ರೀಸನ್, ಇವತ್ತು ಒಬ್ಬರು ನನ್ನ ಕ್ಲೈಂಟ್ ಕೇಳಿದ್ರು ಐಬ್ರೋಸ್ ಬಗ್ಗೆ ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ಮೇಡಮ್ ಯಾಕೆ ಹಾಕಲ್ಲ ಅಂತ. ಡೆಫಿನೆಟ್ಲಿ ನನಗೆ ಗೊತ್ತಿರೋಂಥ ಟಿಪ್ಸ್ಗಳನ್ನ ನಿಮಗೆ ಹೇಳ್ತೀನಿ. ನಿಜವಾಗ್ಲೂ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು.